ಬಾಯಿಬಿಟ್ಟು ಮಾತಾಡಕ್ಕೆ ಶುರು ಮಾಡಿದ್ದಾನೆ. ಮರುಳು ಮಾಧವ, ಮರುಳು ಮಾಧವ, ಮನಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ. ಕೃಷ್ಣ, ಹೋಗಪ್ಪ. ಮರುಳು ಮಾಧವ, ನಿನಗೆ ಎಲ್ಲ ಹುಚ್ಚು ಕಣ. ಅವನಿಗೆ ಮರಳು ಇಟ್ಕೊಂಡಿದೆ ನಿನಗೆ. ನೀನನ್ನು ತಪ್ಪಿಗೆ ಬೇಡಪ್ಪ ಮಾಧವ, ನಿನಗೆ ನಮಸ್ಕಾರ ಮಾಡ್ತೀನಿ ಕಣ. ನಾನು ಈ ಮನಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ. ಕುಂತಿ ಪುತ್ರರಾದ ಪಾಂಡವರಿಗಾಗಲಿ ಅಥವಾ ಸುಯೋಧನೆ ಆಗಲಿ ನನಗೆ ಬಂದು ನನ್ನ ಸೇವೆ ಮಾಡಬೇಕು ಎಂಬ ಕಿಂಚಿತ ಆಸೆಯೂ ನನ್ನ ಮನಸ್ಸಿನಲ್ಲಿ ಇಲ್ಲ. ಹೊರಗ ದಾದಾರಂಗೆ ಅಂದರೆ ನನ್ನನ್ನು ಕಷ್ಟದ ಸಮಯದಲ್ಲಿ ಕಾಪಾಡಿದ್ದರೆ ಯಾರು, ಅದನ್ನು ಹಾಕಿಸ್ಕೋಬೇಕಲ್ವ ನಾನು. ಆ ಸಾಕಿದ್ದವನು ದುರ್ಯೋಧನ. ಹಾಗೆ ಅವರ ಶಿರವನ್ನು ಒಪ್ಪಿಸುವೆ. ಅವನು ನಾನು ದುರ್ಯೋಧನಿಗೆ ವಚನ ಕೊಟ್ಟಿದ್ದೇನೆ, ನಿನ್ನ ಶತ್ರುಗಳ ಶಿರವನ್ನು ಕತ್ತರಿಸಿ ನಿನ್ನ ಪಾದಕ್ಕೆ ತಂದು ಕೊಡ್ತೀನಿ ಅಂತಂದು ನಾನು ಅದನ್ನು ಪ್ರಮಾಣ ಮಾಡ್ತೀನಪ್ಪ. ಈಗ ಏನಾಯಿತು ಅಂದರೆ ನೀನು ಹೇಳಿಬಿಟ್ಟೆ. ಆದ್ದರಿಂದ ಆ ಎಲ್ಲ ಮಹಾ ಉತ್ಸಾಹ, ಆ ಮಹಾ ಆವೇಶ ಅದೆಲ್ಲವೂ ಕೂಡ ಈಗ ನಾಶ ಆಗುತ್ತೆ. ಕೃಷ್ಣ, ನೀನು ನನ್ನ ಜನ್ಮ ರಹಸ್ಯವನ್ನು ಬಯಲು ಮಾಡಿಬಿಟ್ಟೆ. ಆ ಮೂಲಕ ದುರ್ಯೋಧನ ಬದುಕಿದ್ದಾಗಲೇ ನೀವು ಕೌರವರನ್ನು ಕೊಂದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮರುಳು ಮಾಧವ ಅಂದರೆ ಇನ್ನೂ ಒಂದು ರೀತಿ ನಾವು ಅರ್ಥ ಮಾಡ್ಕೋಬಹುದು. ಏನು ಅಂತಂದರೆ, ಮಾಧವ ಕೃಷ್ಣ ಮರಳು, ಹೋಗಪ್ಪ ನೀನು ಬಂದೆ, ನಾನು ಹೇಳಿದೆ, ಆಸೆ ತೋರಿಸ್ದೆ, ಆದರೆ ನಾನು ಯಾವತ್ತೂ ನಾನು ಮರಳಾಗೋದಿಲ್ಲ. ಅದರ ಬದಲಿಗೆ ನೀನೇ ಹೋಗು, ನೀನೇ ವಾಪಸ್ ಹೊರಟೋಗು. ಇದೆಲ್ಲ ರಾಜಕೀಯ ತಂಡದ ಹುಟ್ಟು ಅಂತ ನನ್ನ ಬದುಕು. ನನ್ನನ್ನು ಹೇಗಾದರೂ ಮಾಡಿ ಮಣಿಸಿ ನನ್ನ ಮನಸ್ಸನ್ನು ಕಬಳಚಿತನನ್ನಾಗಿ ಮಾಡಿ ನೀನು ಕೊಡುವ ಚಕ್ರಾಧಿಪತ್ಯದ ಆಸೆಗೆ ನಾನು ಬಲಿಬಿದ್ದು ದುರ್ಯೋಧನನ ವಿರುದ್ಧವಾಗಿ ಬರ್ತೇನೆ ಅಂತ ತಿಳ್ಕೊಂಡಿದ್ರೆ ಅದು ಇನ್ನು ತಪ್ಪು. ಕೃಷ್ಣ, ನೀನು ಮರಳು, ಹೋಗು ಅಂತ ಹೆತ್ತು ತಾಯಿ ಮಗುನ ನದಿಯಲ್ಲಿ ಬಿಟ್ಟಾರೆ. ಆವಾಗಿನಿಂದ ಇಲ್ಲಿವರೆಗೂ ಕೂಡ ನನ್ನೆಲ್ಲ ಸೂತಪುತ್ರ ಅಂತಲೇ ಇಡೀ ಸಮಾಜ ಕರೀತಾ ಇದ್ದಾಗ ನನ್ನನ್ನು ಕಾಪಾಡಿದವನು ದುರ್ಯೋಧನ. ಅವನನ್ನು ಬಿಟ್ಟು ನಾನು ಬರುವುದಿಲ್ಲ ಅಂತ ಈಗ ಬಹಿರ್ಮುಖವಾಗಿ ವಾಕ್ಯದ ಮೂಲಕ ಕರ್ಣ ಕೃಷ್ಣನಿಗೆ ತಿಳಿಸಿದ. ವೀರ ಈಗ ನೋಡಿ, ಇಲ್ಲಿ ಬಗ್ಗೆ ಏನಿದೆ, ವೀರ ಕೌರವರಾಯನೇ ದಾತಾರಣ. ಮತ್ತೆ ಹೇಳ್ತಾ ಇದ್ದೇನೆ, ನನ್ನ ದಾತಾರ ಅಂದರೆ ನನ್ನನ್ನು ಕಾಪಾಡುವವನು, ನನ್ನ ರಕ್ಷಣೆ ಮಾಡುವವನು, ನನ್ನ ಸಲಹೆದವನು ಯಾರು ಅಂತಂದರೆ ಅವನೇ. ಎಲ್ಲವನ್ನೂ ನನಗೆ ಕೊಟ್ಟವನು ಯಾರು? ದುರ್ಯೋಧನನೇ ಕೊಟ್ಟ. ಆತನ ಹಾಗೆಯೇ ಹಾಗೆ ಅವನು ಯಾರನ್ನ ದ್ವೇಷಿಸ್ತಾನೆ ಅವನನ್ನೇ ನಾನು ಕೂಡ ದ್ವೇಷಿಸ್ತೇನೆ. ಅವರಿಗೆ ಯಾರು ಶತ್ರುಗಳು, ಅವರಿಗೆ ನನಗೂ ಕೂಡ ಶತ್ರುಗಳು. ಇದರಲ್ಲಿ ಯೋಚನೆ ಮಾಡೋದಕ್ಕೆ ಏನು ಅವಕಾಶವೇ ಇಲ್ಲಪ್ಪ. ನೀನು ನಾನು ಮತಿಭ್ರಮಣಗೊಂಡು ನಿನ್ನ ಕಡೆ ಬಂದ್ಬಿಡ್ತೀನಿ ಅಂತೇನೆ ನೀನು ನಂಬ್ಕೋಬೇಡ. ಕೈವಾರವೇ ಕೈವಾರ ಅಂದರೆ ಆ ಕುರುಕುಲದ ಅರಸ ಇದ್ದಾನಲ್ಲ, ಅವನಿಗೆ ನಾನು ಸದಾಕಾಲವೂ ಕೂಡ ಜಯವಾಗಲಿ ಜಯವಾಗಲಿ ಅಂತಂದ್ಬಿಟ್ಟು ನನ್ನ ಜೀವ ಇರುವವರೆಗೂ ಕೂಡ ನಾನು ಹೇಳ್ಕೊಂಡೇ ಬರ್ತೇನೆ. ಕೃಷ್ಣ, ಹೇಳ್ಕೊಂಡೇ ಬರ್ತೇನೆ. ಹೇಳು, ನಾಳೆ ಕುರುಕ್ಷೇತ್ರದಲ್ಲಿ ಯುದ್ಧ ನಡೆಯುತ್ತಲ್ಲ, ಆವಾಗ ಯುದ್ಧದ ರಣರಂಗದಲ್ಲಿ ಆ ತೀವ್ರತೆಯಲ್ಲಿ ನನ್ನ ತೋಳುಗಳ ಪರಾಕ್ರಮ ಏನು ಇದನ್ನು ತೋರಿಸ್ತೀನಿ ನೋಡು. ಆವಾಗ ಪಾಂಡವರ ಮೇಲೆ ಹೇಗೆ ಪ್ರಯೋಗ ಮಾಡ್ತಾನೆ ಕರ್ಣ ಅನ್ನೋದನ್ನ ನೀನೆ ಕಣ್ಣಾರೆ ನೋಡಲಿ ಅಂತ ಹೇಳ್ತಾ ಆಯ್ತಾ. ಮುಂದೆ ಹಲವು ಮಾತೇನು ಅಖಿಲ ಜನಕ್ಕೆ ಸೊಗಸರು ಕೌರವೇಶ್ವರನ ಒಲುಮೆ ತಪ್ಪಿಸಿ ಭುವನಗಳಿಗೆ ಆಪ್ತ ಜನವಿಲ್ಲ. ಕೌರವೇಶ್ವರನ
ನೀತಿಯ ಬಳಸಿ ನಡೆಸಲು ಕೌರವೇಂದ್ರನನು ಎಂತು ಮರದವೆಯೋ ಕೌರವೇಂದ್ರನನು ಎಂತು ಮರದವೆಯೋ. ಹಲವು ಮಾತೇನು ಅಖಿಲ ಜನಕ್ಕೆ ಎನ್ನುಳಿವು ಸೊಗಸದು. ನೋಡಿ ಎಂತ ಗಂಭೀರವಾದ ವಾಕ್ಯ ಇದೆ. ಹಲವು ಮಾತೇನು ಸುಮ್ಮನೆ ನಾವಿಲ್ಲಿ ಅಷ್ಟೊತ್ತಿಂದ ಮಾತಾಡ್ತಾ ಇದ್ದೀವಿ. ಕೃಷ್ಣ ಏನಪ್ಪ ಮಾತಾಡೋದ್ರಿಂದ ಏನಾದ್ರು ಪ್ರಯೋಜನ ಇದೆಯೇ? ಏನಿಲ್ಲ. ಯಾಕೆಂದ್ರೆ ಕರ್ಣ ದೃಢ ನಿಶ್ಚಯವನ್ನು ಮಾಡಿಕೊಂಡ ಇಲ್ಲಿವರೆಗೆ ತಾನೇ ಕೂತ್ಕೊಂಡು ಮನಸ್ಸಲ್ಲಿ ಯೋಚನೆ ಮಾಡಿದ್ದಾನಲ್ಲ, ಅದೆಲ್ಲವನ್ನು ಇವಾಗ ಒಂದೊಂದಾಗಿ ಹೊರಗಡೆ ಹಾಕ್ತಾ ಇದ್ದಾನೆ. ನಾನು ಉದ್ಧಾರ ಆಗೋದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಬೇಕಾಗಿಲ್ಲ ಅವರಿಗೆ. ಯಾಕೆಂದ್ರೆ ನಾನು ಸುತ್ತಪುತ್ರ ಕೌರವೇಶ್ವರನ ಒಲುಮೆ ತಪ್ಪಿಸಿ ಭುವನದೊಳಗೆ ಆತನಿಗೆ ಆಪ್ತ ಜನವಿಲ್ಲ. ನನಗೆ ಆ ದುರ್ಯೋಧನ ಒಬ್ಬರನ್ನ ಬಿಟ್ಬಿಟ್ಟು ಯಾರಾದರೂ ಒಬ್ಬರು ನನ್ನ ಕರ್ಣ ಅಂತ ಯಾರಾದರೂ ಗುರುತಿಸ್ತಾನೆ ನನ್ನನ್ನು ಗುರುತಿಸ್ತಾನೆ ಅವರೊಬ್ಬ. ಎಲ್ಲರೂ ಕೂಡ ನಿಂದಿಸ್ತಾ ಇದ್ದರು. ಆವಾಗ ನನ್ನನ್ನು ದುರ್ಯೋಧನ ಅತ್ಯಂತ ಗೌರವದಿಂದ ಆತ್ಮವಿಶ್ವಾಸದಿಂದ ನನಗೆ ರಾಜಮನ್ನಣೆಯನ್ನು ಕೊಟ್ಟು ನನಗೆ ತಲೆಗೆ ಕಿರೀಟಧಾರಣೆ ಮಾಡಿಸ್ತಾನು, ನನ್ನನ್ನು ಕಾಪಾಡೋದು. ಅಷ್ಟೇ ಅಲ್ಲ, ಸದಾಕಾಲ ನನ್ನ ಶ್ರೇಷ್ಠತೆಯನ್ನೇ ಗುರುತಿಸ್ತಾ ಇದ್ದ. ಇಂತಹ ಮಾಡಿದಂತಹ ಉಪಕಾರವನ್ನು ಇವತ್ತು ನಾನು ಮಾಡಿಕೊಬಿಟ್ಟು ಬಂದ್ಬಿಟ್ಟೆ. ನನ್ನನ್ನು ಯಾವುದೋ ಒಂದು ಅಸ್ತ್ರವನ್ನಾಗಿ ಬಳಸ್ಕೊಳ್ಳಿಲ್ಲ. ಅವನು ಬದಲಿಗೆ ನನ್ನನ್ನು ಅರ್ಜುನನಿಗೆ ಸಮಾನನಾದಂತಹ ವೀರ ನೀನು ಎಂದು ಘೋಷಿಸಿದ. ತನ್ನ ಹೃದಯದಲ್ಲಿ ನನಗೊಂದು ಸ್ಥಾನವನ್ನು ಕೊಟ್ಟ. ಅವನಿಗೆ ನಾನು ಸದಾಕಾಲ ಚಿರಋಣಿಯೇ ಆಗಿರ್ತೇನಪ್ಪ. ಅವನಿಗೆ ನಾನು ಕೃತಜ್ಞನಾಗಿಯೇ ಇರುತ್ತೇನೆ. ಕೃತಜ್ಞತೆಯೇ ಪರಮಧರ್ಮ, ಅದನ್ನು ನಾನು ಪಾಲಿಸುತ್ತೇನೆ ಎಂಬುದಾಗಿ ಕರ್ಣಾಂತರ ಹೇಗಿರಬೇಕು ಆ ಗುಣ ರಾಶಿಯೆಲ್ಲವನ್ನು ಕೂಡವೇ ಇವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಮುಂದೆ ನೋಡಿದಣಿಯನು ಬಿರುದ ಹೊಗಳಿಸಿ ಹಾಡಿದಣಿಯನು ನಿತ್ಯ ರುಚಿತವ ಮಾಡಿದಣಿಯನು ಮಾನವೀಯನು ಅದೆಂತೂ ಮರೆದವನು ಕಾಣಲಾಗದು ಕೃಷ್ಣ ಖಾದಿಯ ಮಾಡಲಾಗದು ಬಂದೆನಾದೊಡೆ ರೂಢಿ ಮೆಚ್ಚರು ಬಂದೆನಾದೊಡೆ ರೂಢಿ ಮೆಚ್ಚರು ಕೌರವನ ಹಾಗೆ ಹರಿವ ತನಗೆದ ದುರ್ಯೋಧನನ ಮೇಲೆ ನನಗೆ ಎಷ್ಟರ ಮಟ್ಟಿಗೆ ಸ್ವಾಮಿ ನಿಷ್ಠೆ ಇದೆ, ಸ್ವಾಮಿ ಭಕ್ತಿ ಇದೆ ಎಲ್ಲವನ್ನೂ ಕೂಡ ಹೇಳ್ತಾ ಇದ್ದಾನೆ. ಹೇಳುವ ಮೂಲಕ ಕೃಷ್ಣ ನಿನ್ನ ಎಲ್ಲ ತರ್ಕ ಪ್ರಲೋಭನೆ ಆಸೆ ಆಮಿಷ ಎಲ್ಲವನ್ನೂ ಕೂಡ ನುಗ್ತಾ ಇದ್ದೀನಿ ನನ್ನ ಪಕ್ಕದಲ್ಲಿ. ಯಾಕೆಂದ್ರೆ ಯಾರು ನನ್ನನ್ನು ಕಷ್ಟದಲ್ಲಿ ಸಲಹಿದರೋ ಅವರೇ ನನ್ನ ಮುಖ್ಯ ಅನ್ನೋದರ ಪದೇ ಹೇಳ್ತಾ ಇದ್ದಾನೆ. ದುರ್ಯೋಧನನಲ್ಲಿ ಸ್ಮರಿಸ್ಕೊಳ್ತಾ ಇದ್ದಾನೆ, ದುರ್ಯೋಧನನ ಗುಣಗಾನ ಮಾಡ್ತಾ ಇದ್ದಾನೆ. ದುರ್ಯೋಧನ ಏನು ಅಂತಂದ್ರೆ ನೋಡಿದಣಿಯನು ವಿರುದ್ಧ ಹೊಗಳಿಸಿ ಹಾಡಿದಣಿಯನು. ಕೌರವೇಂದ್ರ ನನ್ನನ್ನು ಸದಾಕಾಲ ಪ್ರೀತಿಯಿಂದ ಹೇಳ್ತಾ ಇದ್ದ. ಅವರಿಗೆ ನನ್ನನ್ನು ಎಷ್ಟು ಪ್ರೀತಿ ಮಾಡಿದ್ರು ಕೂಡ ತೃಪ್ತಿಯೇ ಇಲ್ಲ. ಈ ಜಗತ್ತಿನ ಎದುರುಗಡೆ ನನ್ನ ಶೌರ್ಯದ ಪ್ರಶಂಸೆ ಮಾಡ್ತಾ ಇದ್ದ. ನನಗೆ ಯೋಗ್ಯವಾದಂತಹ ಮನ್ನಣೆ ಗೌರವ ಅಧಿಕಾರ ಎಲ್ಲವನ್ನೂ ಕೊಟ್ಟ. ನನಗೆ ಎಷ್ಟು ಕೊಟ್ಟರು ಅವನಿಗೆ ಸಾಕು ಅಂತ ಅನ್ನಿಸ್ತಾನೇ ಇರಲಿಲ್ಲ. ಇಷ್ಟೆಲ್ಲ ಹೇಳ್ಬಿಟ್ಟು ಕಾಣಲಾಗದು ಕೃಷ್ಣ ಖಾತಿಯ ಮಾಡಲಾಗದು. ಇದು ಕೃಷ್ಣನಿಗೆ ಎಚ್ಚರಿಕೆಯ ಮಾತು ಗಮನ ಕೊಡ್ತಾ ಇರೋದು. ಕಾಣಲಾಗದು ಕೃಷ್ಣ, ಸಾಕು ಇಲ್ಲೇ ನಿಲ್ಲಿಸ್ಕೊಡು. ನೀ ಇಲ್ಲಿವರೆಗೆ ಬಂದು ನನ್ನನ್ನು ನಿನ್ನ ಕಡೆಗೆ ನಿನ್ನ ಪಕ್ಷಕ್ಕೆ ಎಳ್ಕೋಬೇಕು ಅಂತ ನೋಡಿದ್ಯಲ್ವಾ, ಇನ್ನು ಮುಂದೆ ಈ ತಂತ ಈ ಆಟ ಬೇಡ ನನಗೆ, ಇದನ್ನು ನಿಲ್ಲಿಸ್ಬಿಡು. ನೀನು ಬಂದೆ ಜನ್ಮರಹಸ್ಯದ ನೆಪದಲ್ಲಿ ನನ್ನನ್ನು ಕಾಡ್ತಾ ಇದ್ದೆ, ಇನ್ನು ಮುಂದೆ ಅದನ್ನೇ ಹೇಳಿ ನನ್ನ ಕಾಡಬೇಡಕ್ಕ. ಖಾತಿಯ ಮಾಡಲಾಗದು ಅಂದರೆ ಹೀಗೆ ಮಾಡ್ಕೊಳ್ಳೋದು, ಆಮೇಲೆ ನನಗೆ ಬೇಸರ ಮಾಡೋದು, ಕೋಪ ಆಗೋದು ಯಾವುದು ಕೂಡ ಸಾಧ್ಯವಿಲ್ಲ. ಒಂದು ವೇಳೆ ಕೃಷ್ಣ ಹೇಳ್ದ ಅಂತಂದ್ಬಿಟ್ಟು ನಾನೇನಾದರೂ ನಿಮ್ಮ ಪಕ್ಷಕ್ಕೆ ಬಂದ್ಬಿಟ್ರೆ, ಆಸೆಗೆ ಬಲಿಬಿದ್ದು ಬಂದ್ಬಿಟ್ರೆ ರೂಢಿ ಮೆಚ್ಚದು ಮಕ್ಕಳ. ರೂಢಿ ಮೆಚ್ಚದು ಅಂದರೆ ಈ ಸಮಾಜ ಒಪ್ಪುವುದಿಲ್ಲ. ನಾವು ಏನೇ ಕೆಲಸ ಮಾಡಿದ್ರೆ ಸಮಾಜ ಒಪ್ಪುವಂತಹ ಕೆಲಸ ಮಾಡಬೇಕು, ನಮ್ಮ ಆತ್ಮಸಾಕ್ಷಿ ಒಪ್ಪುವಂಥ ಕೆಲಸ ಮಾಡಬೇಕು. 10 ಜನ ಏನು ಹೇಳ್ತಾರೆ ಅದರ ಪ್ರಕಾರವಾಗಿ ನಾವು ನಡಿಬೇಕು. ಇದನ್ನೇ ಕರ್ಣ ಮಾಡ್ತಾ ಇದ್ದಾರೆ. ರೂಢಿ ಮೆಚ್ಚದು, ಸಮಾಜ ಒಪ್ಕೊಳ್ಳಲ್ಲ.
ಸಮಾಜ ಏನನ್ಸುತ್ತೆ, ಓ ಇವನು ಧರ್ಮಕ್ಕಪ್ಪ ಹಿರಿಯ ಅಣ್ಣ, ಏನೋ ಇವರ ಗೊತ್ತಿರಲಿಲ್ಲ, ಇವಾಗ ಬಂದ ಚಕ್ರಾಧಿಪತಿ ಆದ ಅಂತ ಅನ್ನಲ್ಲ. ಅದರ ಬದಲಿಗೆ ಇವನೊಬ್ಬ ಹೇಳಿ ಯುದ್ಧದ ಭೀತಿಯಿಂದ ಹೆದರ್ಕೊಂಡು ಬಂದ, ಅಷ್ಟು ದಿವಸ ಕಾಪಾಡಿದಂಥ ದುರ್ಯೋಧನಿಗೆ ಬೆನ್ನಿನಲ್ಲಿ ಚೂರಿ ಹಾಕಿ ಹಿಡಿದ ಅಂತ ಹೇಳುತ್ತೆ. ಅದಕ್ಕೋಸ್ಕರ ನಾವು ಆ ಕೆಲಸವನ್ನು ಮಾಡುವುದಿಲ್ಲ ಅಂತ ಇದರ ನಿಶ್ಚಯವಾಗಿ ಹೇಳ್ತಾ ಇದ್ದೇನೆ. ಒಟ್ಟಿನಲ್ಲಿ ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ, ನಾವು ಇಡೀ ಮಹಾಭಾರತದಲ್ಲಿ ದುರ್ಯೋಧನನ ಖಳನಾಯಕ ಅಂತಲೇ ಬಿಡಿಸಿರೋದು. ಆದರೆ ಕರ್ಣನ ದೃಷ್ಟಿಯಲ್ಲಿ ದುರ್ಯೋಧನ ಮಾನವೀಯ ಆಶ್ರಯದಾತನಲ್ಲ. ಅವನು ತನ್ನ ಅಸ್ತಿತ್ವಕ್ಕೆ, ತನ್ನ ಘನತೆಗೆ ಒಂದು ಬೆರಗು ಕೊಟ್ಟವನು ಅಂತ. ಕರ್ಣ ಕೃಷ್ಣ ಕೊಟ್ಟಂತಹ ಯಾವುದೇ ಇದಕ್ಕೆ ಮರಳಾಗಲಿಲ್ಲ. ಅವನಿಗೂ ಕೂಡ ಲೋಕಜ್ಞಾನ ಇತ್ತು. ಮತ್ತೆ ಕೌರವಮನೆಯ ಉಪ್ಪನ್ನು ಉಂಡ ಮನೆಗೆ ದ್ರೋಹ ಮಾಡಬಾರದು ಅನ್ನುವ ತತ್ವವನ್ನು ಕರ್ಣ ಪಾಲಿಸ್ತಾನೆ. ಮುಂದೆ ಅರುಣ ಜಲದ ಚರುವಿನ ಎರುವಿನೊಟ್ಟಿನ ಬೆರಳ ಸಮಿತೆಯರಡಗಿನ ಮುಗಿಯ ರಚನೆಗಲಿ ನರಕ ಪಾಲದ ಪಾತ್ರೆಗಳ ತಿಲದೊರಳೆಗಳ ಶೋಕ ಗರ್ಭಾಂಕುರದಲ್ಲಿ ಆಹವ ಯಜ್ಞ ದೀಕ್ಷಿತನು ಯಜ್ಞ ದೀಕ್ಷಿತನವೆನು ತಾನೆಂದ ಕರ್ಣ. ಭಾರತೀಯ ಯಾವುದೇ ಭಾಷೆಯ ಕಾವ್ಯದಲ್ಲಿ ಈ ರೀತಿ ಚಿತ್ರಣ ಬಂದಿಲ್ಲ. ಇದೊಂದು ವಿಶೇಷವಾದಂಥ ಅಂಶ. ಇದನ್ನು ನೀವು ಗಮನದಲ್ಲಿಟ್ಕೊಂಡಿರಬೇಕು. ಯುದ್ಧ ರಣರಂಗ ಯುದ್ಧ ಮಾಡಕ್ಕೆ ಹೋಗ್ತೀನಿ ಅಂತ ಒಂದು ಭಾವಿಸ್ತಾ ಇರುವಂತೆ. ಯುದ್ಧವನ್ನು ಅವನೇನು ಹೇಳಿದಂದ್ರೆ, ಹೋಮಕೂಡ ಯುದ್ಧವನ್ನೇನೆ ಇದು ನಾನು ಯಜ್ಞ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ. ಆಹವ ಯಜ್ಞ, ಆಹವ ಯಜ್ಞ ಮಾಡೋದಕ್ಕೆ ನಾನೇನೆ ದೀಕ್ಷಿತ, ನನ್ನಿಂದಲೇ ಆಗಬೇಕು, ನನ್ನ ನೇತೃತ್ವದಲ್ಲೇ ಆಗಬೇಕು ಅಂತ ಹೇಳಿ ನೋಡಿ. ಇಲ್ಲಿ ಯುದ್ಧಕ್ಕೂ ರಣರಂಗದ ಭೀಕರತೆಗೂ ಮತ್ತು ಯಜ್ಞದ ಪವಿತ್ರತೆಗೂ ಇಲ್ಲಿ ಒಂದಕ್ಕೊಂದು ಹೋಲಿಸ್ತಾ ಇದ್ದಾನೆ. ಹರಿಯುವ ರಕ್ತ ಅರುಣಜಲ ಅಂತ ಅದು ಬಂತು. ಅದು ಪವಿತ್ರ ಪ್ರೋಕ್ಷಣಾಸ್ತ್ರ. ಯಜ್ಞ ಮಾಡುವಾಗ ಮುಂಚೆ ಪ್ರೋಕ್ಷಣೆ ಮಾಡಬೇಕು, ಅದಕ್ಕೆ ಅದು ರಕ್ತದಲ್ಲಿ ಪ್ರೋಕ್ಷಣೆ ಮಾಡಿದ್ದಾರೆ ಅಷ್ಟೇನೆ ಅಂತ. ಮತ್ತೆ ಬೊಂಬುಳುಗಳ ಅಂದ್ರೆ ಹರಡಿದ ಕರುಳು ಯುದ್ಧದಲ್ಲಾಗಿ ಎಲ್ಲರಿಗೂ ಕೂಡ ಕೆರಳು ಈಚೆ ಬಂದಿರುತ್ತಲ್ಲ, ಅದು ದೇವತೆಗಳಿಗೆ ಚೆರು ಅಂತ. ಆಮೇಲೆ ಎಡವು ಸೈನಿಕರ ಮೂಳೆಗಳಿದೆಯಲ್ಲ, ಅದೇ ಯಜ್ಞಕುಂಡ. ಕಡಿದು ಬಿದ್ದ ಬೆರಳು ಅದು ಹೋಮಕ್ಕೆ ಬಳಸ್ತಕ್ಕಂಥ ಸಮಿಕ್ಕು ಕಡ್ಡಿ. ಬೆರಳು ಕಡ್ಡಿ ಅಂತಾನೆ, ಅದು ಸಮಿಕ್ಕು ಅಂತಾರೆ. ಮತ್ತು ಸೈನಿಕರ ಮಾಂಸ ಅದನ್ನ ಪೂರ್ಣಾಹುತಿಯಾಗಿ ಬಳಸ್ತೀನಿ ನಾನು ಅಂತಾನೆ. ಮನುಷ್ಯನ ತಲೆ ಬುರುಡೆ ನರಕ ಅಪಾರ, ಅದು ಯಜ್ಞದ ಪಾತ್ರೆ. ಇದನ್ನ ಪಾತ್ರೆ ಆಗಿಟ್ಕೊಂಡು ಅಲ್ಲಿ ಅದು ತುಪ್ಪ ಅಡುಗೆ ಮಾಡೋದು. ಮತ್ತೆ ಕಣ್ಣು ಗುಡ್ಡೆ ಹಲ್ಲು ಅದು ಎಳ್ಳು, ಹೋಮಕ್ಕೆ ಎಳ್ಳು ಬೇಕಲ್ಲ, ತಿಲ ಅದು. ಮತ್ತು ಹರಡಿದ ತಲೆಗೂದಲು ಅದೇನೇ ಪವಿತ್ರ ದಂಡೆ. ಆದ್ದರಿಂದ ನಾನು ಇದನ್ನು ಯುದ್ಧ ಭೂಮಿ ಅಂತ ಅನ್ಕೊಂಡಿಲ್ಲ. ಇದನ್ನು ನಾನು ಯಜ್ಞ ದೀಕ್ಷೆ ತಗೊಂಡು ನಾನೇ ಅಲ್ಲಿ ತ್ವರೆಗೆ ಹೋಗ್ತಾ ಇದ್ದೇನೆ. ಆದ್ದರಿಂದ ನಾನೇ ಅಲ್ಲಿಗೆ ಹೋಗ್ತೀನಿ, ನಾನೇ ಯುದ್ಧ ಮಾಡ್ತೀನಿ. ಯುದ್ಧವಲ್ಲ, ಅದು ಹೋಮ ಎಂಬುದಾಗಿ ತೋರಿಸಿದ್ದಾನೆ. ಮಾರಿಗೌತನವಾಯಿತು ನಾಡಿನ ಭಾರತವು, ಚತುರಂಗ ಬಲದಲ್ಲಿ ಮಾರಿಗೌತನವಾಯಿತು ನಾಡಿನ ಭಾರತವು, ಚತುರಂಗ ಬಲದಲ್ಲಿ ಕೌರವನ ಹಿಂಗೆ ರಣಧರಿಸು ಭಟಕೋಟಿಯನ್ನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು. ಕೃಷ್ಣ ಸುಭಟಕೋಟಿಯನ್ನು ತೀರಿಸಿಯೇ ಕೌರವನನು ರಂಗೆ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು. ನಿನ್ನಯ ವೀರರೈವರ ಮೋಹಿಸೇನು ರಾಜೀವ ಸಖನಾನಿ. ಪದ್ಯಗಳಲ್ಲಿ ಕೃಷ್ಣ ಎಷ್ಟು ಬಾರಿ ಆನೆ ಇಟ್ಟಪ್ಪ. ಕರ್ಣ ಎಲ್ಲವನ್ನೂ ಕೇಳ್ಕೊಂಡಿದ್ದ. ಕೊನೆಗೆ ಅಂತಿಮ ಹಂತದಲ್ಲಿ ತನ್ನ ನಿರ್ಧಾರವನ್ನು ಈಗ ಪ್ರಕಟಿಸ್ತಾ ಇದ್ದಾನೆ. ಇದೇ ನಿಮಗೆ ಕೊನೆಯ ಪದ್ಯ ಇದೆ. ನಾಳೆ ಮಹಾಭಾರತದ ಯುದ್ಧ ಆಗತ್ತಲ್ಲಪ್ಪ, ಆ ಘೋರ ಯುದ್ಧದಲ್ಲಿ ನನ್ನ ವರ್ತನೆ ಹೇಗಿರುತ್ತೆ ಇದ್ದಾರೆ.
ಕೇಳಿ ಕೇಳಿ ಕೃಷ್ಣ, ಅಲ್ಲಿ ಚದುರಂಗ ಸೈನ್ಯ ಇರುತ್ತೆ. ಆನೆ, ಕುದುರೆ, ರಥ, ಕಾಳುಗಳು ಎಲ್ಲರೂ ಕೂಡ ಬಂದಿರ್ತಾರಪ್ಪ. ಎಲ್ಲವನ್ನೂ ಕೂಡ ನಾಶ ಮಾಡ್ತೇನೆ. ಇದು ನಿಶ್ಚಯ. ಮಾರಿ ಗೌತಣವಾಗಿದೆ, ಮಾರಿ ಗೌತಣವಾಯಿತು. ನಾಳಿನ ಭಾರತವು ಚದುರಂಗ ಬಲದಲ್ಲಿ ಎಲ್ಲವನ್ನೂ ಕೂಡ ನಾಶ ಮಾಡಿದ್ದೇನೆ. ಇಷ್ಟು ವರ್ಷಗಳ ಕಾಲ ಕೌರವೇಂದ್ರ ನನಗೆ ಆಶ್ರಯ ಕೊಟ್ಟು ಒಂದು ಋಣ ತೀರಿಸಬೇಕು. ಅದಕ್ಕೋಸ್ಕರ ನಾನು ಈ ಯುದ್ಧದಲ್ಲಿ ನಿಂತ್ಕೊಂಡು ಎಲ್ಲ ಸುಭಗ ಕೋಟೆಗಳನ್ನು, ಎಲ್ಲ ಯೋಧರನ್ನು ಕೂಡ ಸಾಯಿಸುತ್ತೇನೆ. ವೀರರನ್ನು ನಾಶಿಸಿ, ನಾಶ ಮಾಡಿ ಅವರನ್ನು ನಾನು ಮಾರಿಗೆ ಬರೆಯುತ್ತೇನೆ. ನನ್ನ ಸ್ವಾಮಿ ದುರ್ಯೋಧನ ಅವನ ಸಂಕಟದ ಸಮಯದಲ್ಲಿ ನಾನು ಅವನಿಗೆ ಆಸರಿಯಾಗಿ ನಿಂತ್ಕೊಂಡು ಈ ಶರೀರವನ್ನೇ ನಾನು ಅವನಿಗೆ ಅರ್ಪಿಸ್ಬಿಟ್ಟೇನಪ್ಪ. ನಾನು ದೇಹ ತ್ಯಾಗ ಮಾಡ್ತೇನೆ. ಯಾರಿಗೆ? ನನ್ನ ಸ್ವಾಮಿಗೋಸ್ಕರ ನಾನು ದೇಹ ತ್ಯಾಗ ಮಾಡ್ತೀನಿ. ಆದರೆ ಕೃಷ್ಣ, ನಿನ್ನಯ ವೀರ ರೈವರ ನೋಯಿಸೆನು ರಾಜೀವ ಸಕನಾನೆ. ಆದರೆ ಕೃಷ್ಣ, ಪಾಂಡವರಲ್ಲಿ ಹಿರಿಯ, ನಾನು ದೊಡ್ಡವನು. ಎಂದೆಲ್ಲ ಪ್ರಲೋಭನೆಯನ್ನು ಕೊಟ್ಟು ನನ್ನ ಮನಸ್ಸನ್ನು ಕರಗಿಸಿ ಅವರ ಮೇಲೆ ಯುದ್ಧ ಮಾಡುವುದೇ ಇಲ್ಲ ಅಂದ್ಕೊಂಡು ನೀನು ಬಂದಿದ್ದೆ ಏನಪ್ಪ. ನಾನು ಯುದ್ಧ ಮಾಡದೇ ಇರೋದಿಲ್ಲ, ಮಾಡಲ್ಲ ಅಂತ ನೀನು ಭಾವಿಸಬೇಡ. ಆದರೆ ಆ ಪಾಂಡವರನ್ನು ನಾನು ಖಂಡಿತವಾಗಿಯೂ ಎದುರಿಸುತ್ತೇನೆ, ಹೋರಾಡುತ್ತೇನೆ. ಆದರೆ ನಮ್ಮ ತಂದೆ ಆಣೆ, ಸೂರ್ಯದೇವರ ಆಣೆಯಾಗಿಯೂ ಕೂಡ ನಾನು ಹೇಳ್ತೇನೆ, ನಿನಗೆ ಭರವಸೆಯನ್ನು ಕೊಡ್ತೇನೆ. ಕಾರಣ ನಾನು ಉಂಡ ಮನೆಗೆ ದ್ರೋಹ ಬಂದು ಹೋಗ್ತೀನಿ. ಯುದ್ಧ ಮಾಡ್ತೀನಪ್ಪ. ಯುದ್ಧ ಭೂಮಿಗೆ ಬಂದು ನನ್ನ ಪ್ರಾಣವನ್ನು ತೆಗಿದ್ದೀನಿ ಹೊರತು ನಿನ್ನಯ ವೀರರೈವರ ನಂಬಿಸೇನು. ನಿನ್ನ ವೀರರೈವರನ್ನ ನಾನು ಯಾವುದೇ ಕಾರಣಕ್ಕೂ ಕೂಡ ಸಾಯಿಸುವುದಿಲ್ಲ. ಅಷ್ಟು ಮಾತ್ರ ನಾನು ನಿಮಗೆ ಹೇಳಬಲ್ಲೆ. ಸ್ವಾಮಿತ್ವಗಳಿಂದ ಆಗದು ಎಂಬುದಾಗಿ ಕೃಷ್ಣನಿಗೆ ನಮಸ್ಕಾರ ಮಾಡಿ, ಕೃಷ್ಣ ನೀನು ತೆರಳು, ನಾನು ತೆರಳುತ್ತೇನೆ ಎಂಬುದಾಗಿ ವಿರಾಮವನ್ನು ಹಾಕ್ತಾರೆ. ಇಲ್ಲಿಗೆ ನಮ್ಮ ಈ ದಿನದ ಕಥಾಪ್ರಸಂಗ ಮುಕ್ತಾಯ ಆಗಿದೆ. ಈ ಕಾರ್ಯಕ್ರಮಕ್ಕೆ ನಮಗಿರುವರೆಗೂ ಕೂಡ ಅವಕಾಶ ಕೊಟ್ಟು ಈ ಸಂಸ್ಥೆ ನಾವು ಬಂದು ನೋಡಿದಾಗ ನಾವು ಇಲ್ಲಿ ಹೇಗೆ ಕೆಲ ಮುಂದನ್ಮುಖರಾಗ್ತಾರೋ ಹಾಗೆ ನಾವು ಮುಂದನ್ಮುಖರಾಗಿರ್ತೀವಿ. ತುಂಬ ದೂರ ಪ್ರದೇಶದವರು ನಾವು, ವಿವೇಕಾನಂದ ನಗರ, ಶ್ರೀರಾಮಪುರದವರು. ನಮಗೆ ಈ ಶಾಲೆ ಹೇಗೆ ಈ ರೀತಿ ಇರುತ್ತೆ ಅನ್ನುವಂಥ ಕಲ್ಪನೆಯೂ ಕೂಡ ನಮಗಿಲ್ಲ. ಈ ಎಲ್ಲರೂ ಕೂಡ ಮಾತಾಡಿಸಿದಾಗ ನೋಡಿದಾಗ ನೀವೆಲ್ಲರೂ ಕೂಡ ಸಾಹಿತ್ಯ ಪ್ರೇಮಿಗಳು ಅನ್ನೋದು ಗೊತ್ತಾಯಿತು. ಆ ಮಕ್ಕಳಲ್ಲೂ ಕೂಡ ಈ ಸಾಹಿತ್ಯವನ್ನು ಹುಡುಗಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ವಾಚನ ವ್ಯಾಖ್ಯಾನವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಈ ಎಲ್ಲ ಶ್ರೇಯಸ್ಸು ಈ ಎಲ್ಲ ನಿಮ್ಮ ಈ ಸಂಸ್ಥೆಗೆ ಮತ್ತು ಈ ಸಂಸ್ಥೆಯ ಅದ್ವೈತಗಳಿಗೆ ಮತ್ತು ಈ ಸಂಸ್ಥೆಯ ಮುಖ್ಯಸ್ಥರಿಗೆ ಸಲ್ಲುತ್ತೆ. ಅದಕ್ಕಾಗಿ ನಮಗಿರುವ ನಮಸ್ಕಾರ. ಸರ್, ನಾನು ಒಂದು ನಿಮಿಷ ಮಾತಾಡ್ಬೋದ? ಮಕ್ಕಳೇ, ನೀವು ಇದನ್ನ ಪಾಠ ಅಂತ ಬಂದಿದ್ದೀರ ಅಲ್ವಾ? ಈ ಪಾಠ ಯಾಕೆ ಇಟ್ಟಿರ್ಬೋದು ನಿಮಗೆ? ಈ ಪಾಠ ಯಾರ್ಯಾರು ಅರ್ಥ ಆಯ್ತಾ? ಸರ್ ವ್ಯಾಖ್ಯಾನ ಮಾಡಿದ್ರಲ್ಲ, ಅದರಲ್ಲಿ ಈ ಕೃಷ್ಣ ಬಂದು ಕರ್ಣಂಗೆ ಅವನ ಫ್ರೆಂಡ್ ದುರ್ಯೋಧನಂಗೆ ಏನೇನೋ ಹೇಳ್ತಾ ಇದ್ದಾನೆ. ಯಾಕೆ ಈ ಥರ ಮಾಡಿರ್ಬೋದು ಅಂತ ನಿಮ್ಗೆ ಅರ್ಥ ಆಗಿದೆಯಾ? ಯಾರ್ಯಾರು ನೀವು ಏನಾದ್ರು ಅರ್ಥ ಆಗಿದೆಯಾ? ನಿಮ್ಮ ಭಾಷೆಗೆ ಸ್ವಲ್ಪ ಇದು ಸ್ಟ್ಯಾಂಡರ್ಡ್ ಜಾಸ್ತಿ, ಆದರೆ ಇದನ್ನ ನೀವು ತಿಳ್ಕೊಳ್ಳಿ ಅಂತಾನೆ ಪಾಠ ಇಟ್ಟಿರೋದು. ಮಿಕ್ಕಿದೆಲ್ಲ ಪಾಠ ಮಾಡಿದ್ದಾರೆ. ಇದನ್ನ ಯಾಕೆ ನಮ್ಮಿಬ್ಬರನ್ನ ಕರೆಸಿ ಹೇಳಿಸ್ತಾ ಇದ್ದಾರೆ ಅಂತಂದರೆ, ನೋಡಿ, ನೀವು ಇರೋ ಸ್ಟೇಜಲ್ಲಿ ಫ್ರೆಂಡ್ಶಿಪ್ಪು ಬಹಳ ಮುಖ್ಯ. ಹೌದಾ? ಹೌದಾನೆ?
ರೆಸ್ಪಾಂಡ್ ಮಾಡಿ. ಯಾರೋ ಇದು ಫ್ರೆಂಡ್ ಆಗಿರ್ತೀರ, ತುಂಬ ಕ್ಲೋಸ್, ನಿಮಗೆ ಗೊತ್ತಿರಲ್ಲ ಅವ್ರು ಕೆಟ್ಟವರು ಒಳ್ಳೆಯವರು ಗೊತ್ತಿರಲ್ಲ. ಅವಾಗ ಎಲ್ಲ ಗೊತ್ತಿರುವಂತಹವರು ಜ್ಞಾನವಂತರು ಒಬ್ಬರು ಬಂದು ನಿಮಗೆ ಹೇಳ್ತಾರೆ, ಇವನು ಕೆಟ್ಟವನು ಅವನು ಒಳ್ಳೆಯವನು, ಇವನು ಕೆಟ್ಟವನು ಅವಳು ಒಳ್ಳೆಯವಳು, ಅವನ ಜೊತೆಗೆ ಹೋಗ್ಬೇಡ ನೀನು ಹಾಳಾಗೋಗ್ತೀಯಾ ಅಂತ. ಅದನ್ನೇ ಇಲ್ಲಿ ಕೃಷ್ಣ ಮಾಡ್ತಾ ಇರೋದು. ಸುಪಾರಿ ಕೊಡ್ತಾ ಇದ್ದಾರೆ, ವೀಳ್ಯದೆಲೆ ಕೊಟ್ಟನಲ್ಲ, ವೀಳ್ಯವನ್ನು ಕೊಡೋದು ಅಂದರೆ ಇವಾಗ ನಿಮ್ಮ ಭಾಷೆನಲ್ಲಿ ಸುಪಾರಿ ಕೊಟ್ಬಿಟ್ಟು ಕೆಟ್ಟವ್ರು ಕೊಡ್ತಾರೆ, ಇನ್ನು ಒಳ್ಳೆಯದಕ್ಕೆ ಕೊಡ್ತಾ ಇದ್ದಾರೆ. ನೋಡು, ದುರ್ಯೋಧನ ನಿಮಗೆ ಒಳ್ಳೆ ಫ್ರೆಂಡ್ ಇರಬಹುದು, ಆದರೆ ಅವನು ಕೆಟ್ಟ ದಾರಿನಲ್ಲಿ ಹೋಗ್ತಿರೋದ್ರಿಂದ ನೀನು ಅವನ ಜೊತೆ ಹೋದ್ರೆ ನೀನು ಕೆಟ್ಟ ಹೋಗ್ತೀಯಾ. ನೀನು ಒಂದು ಬೆಂಚಿನ ಮಾನಿಟರ್ ಅಲ್ಲ, ಇಡೀ ಕ್ಲಾಸ್ ಮಾನಿಟರು ಉದ್ಧಾರ ಆಗುತ್ತಂದ್ಬಿಟ್ಟು ಕೃಷ್ಣ ಯಾರಿಗೆ ಹೇಳ್ತಾ ಇರೋದು? ಯಾರಿಗೆ? ಕರ್ಣನಿಗೆ ಹೇಳ್ತಾ ಇರೋದು. ಅದಕ್ಕೋಸ್ಕರ ನೀವು ತಿಳ್ಕೊಳ್ಳಿ ಅಂತಂದ್ಬಿಟ್ಟು ಈ ವಯಸ್ಸಿನಲ್ಲಿ ನೀವು ಇವಾಗ ಒಂಚೂರು ತುಂಬ ಪೆದ್ರು ಅಲ್ಲ, ತುಂಬ ಜಾಣರು ಅಲ್ಲ, ಇನೋಸೆನ್ಸ್ ಇರುತ್ತೆ. ಆದರೆ ದೊಡ್ಡವರು ಆಗ್ತಿರ್ತೀರ, ಯಾರನ್ನ ಫ್ರೆಂಡ್ ಮಾಡ್ಕೋಬೇಕು, ಯಾರನ್ನ ಮಾಡ್ಕೋಬಾರ್ದು, ನಾನು ಯಾರ ಜೊತೆ ಇರಬೇಕು, ಯಾರ ಜೊತೆ ಇದ್ರೆ ನಾನು ಉದ್ಧಾರ ಆಗ್ತೀನಿ, ಓದಲ್ಲಿ ಮುಂದೆ ಬರ್ತೀನಿ, ಒಳ್ಳೆ ನಾಗರಿಕ ಆಗ್ತೀನಿ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಈ ಪಾಠವನ್ನು ಇಟ್ಟಿರೋ ಉದ್ದೇಶ. ಈ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಾಡು ಮಾಡಿರೋ ಉದ್ದೇಶ ಕೂಡ ಅದೇ. ಅದನ್ನು ನೀವು ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕಾದ್ರೆ ಸರಿಯಾಗಿ ಮಾಡ್ಕೊಳ್ಬೇಕು. ಎಷ್ಟೇ ಬುದ್ಧಿವಂತರಾಗಿರ್ಬೋದು, ಎಷ್ಟೇ ಸಾಫ್ಟರಾಗಿರ್ಬೋದು, ನೋಡೋಕ್ಕೆ ಎಷ್ಟೇ ಚೆನ್ನಾಗಿರ್ಬೋದು, ಆದರೆ ಬೇಡಾಗಿರುವಂತಹ ಸಂಘದಲ್ಲಿ, ಬೇಡದಿರುವಂತಹ ಫ್ರೆಂಡ್ಶಿಪ್ಪಲ್ಲಿದ್ದಾಗ ನಮ್ಮ ಬಾಳು ಕೂಡ ಅನ್ಯಾಯವಾಗಿ ಹಾಳಾಗೋಗ್ಬಿಡತ್ತೆ. ನಾವು ಸರಿಯಾದ ಸತ್ಸಂಗದಲ್ಲಿ ಇದ್ದಾಗ ನಮ್ಮ ಬಾಳು ಕೂಡ ಉದ್ಧಾರ ಆಗುತ್ತೆ ಅನ್ನೋದನ್ನು ತಿಳಿಸೋಕ್ಕೋಸ್ಕರ ಈ ಪಾಠ ಇಟ್ಟಿರೋದು, ಈ ಕಾರ್ಯಕ್ರಮವನ್ನು ಏರ್ಪಡಿಸಿರೋದು, ನಿಮ್ಮನ್ನೆಲ್ಲ ಇಲ್ಲಿ ಕೂರಿಸಿರೋದು. ಬಹಳ ನಿಶಬ್ದವಾಗಿ ಕೇಳಿಸ್ಕೊಂಡ್ರಿ. ಇದು ಒಂದನ್ನ ಮನಸ್ಸಲ್ಲಿ ಇಟ್ಕೊಳ್ತೀರಾ ಅಂತ ಭಾವಿಸ್ಬಿಟ್ಟು ನಿಮ್ಮೆಲ್ಲರಿಗೆ ವಂದಿಸ್ತೀವಿ. ಧನ್ಯವಾದ.